ಜಗತ್ತಿಗೆಲ್ಲ ಪ್ರಕಾಶ್ ಅನ್ನೋರು ಭಾಳ ಚಲೋ ಚಲೋ ವಿಷಯಗಳನ್ನ ಮಾತಾಡ್ಯಾರ. ನಮ್ಮ ಹಡಲಗೆರೆ ಕಲಾ ತಂಡದವರು ಭಾಳ ಒಳ್ಳೊಳ್ಳೆ ಹಾಡುಗಳನ್ನು ಹಾಡ್ಯಾರ. ಎಲ್ಲನೂ ಜಗತ್ತಿಗೆ ನೀವು ವಿಸ್ತರಿಸ್ಬೇಕಂತಕ್ಕಂಥ ಮಾತನ್ನು ಹೇಳಿ ಹನುಮಂತ ಮಾಸ್ತರ್ದು ಫಸ್ಟ್ ಪೈಲೆ ಏನು ಒಂಜರ ಸೂಚನೆ ಮಾತನ್ನ ಅಷ್ಟೇ ಹಾಕ್ರಿ. ಬೆಳಗಿನ ಜಾವದು ಯಾವುದು ಹೊಟ್ಟೆ ಹಾಕಬೇಡ್ರಿ, ಇಲ್ಲ ಹಾಕಬೇಡ್ರಿ. ತಮ್ಮ ಗುರ್ತೈತಿ ಬೆಳಗಿನ ಜಾವದ ವಿಷಯನ ಯಾವುದು ಈಗ ಸದ್ಯಕ್ಕೆ ಸ್ಪರ್ಡ್ ಮಾಡಬೇಡ್ರಿ. ಆ ಮೂರು ಸಂಜೆ ಏನು ಮಾತಾಡಿದ ಅಷ್ಟು ಹಾಕ್ರಿ. ನಿಮಗೊಂದು ದೊಡ್ಡ ನಮ್ಮ ಬೀರಸಿದ್ದೇಶ್ವರ ಸನ್ನಿಧಾನದಿಂದ ಈ ಬೀರಸಿದ್ದೇಶ್ವರನ ಆವರಣದಲ್ಲಿ ಕೂಡಿತಕ್ಕ ಗುರು ಹಿರಿಯರು ನಿಮಗೆ ನೂರಾರು ಕಾಲು ಸುಖ ಸಮೃದ್ಧಿ ನೇಮಿಸುವಂಥ ಆಶೀರ್ವಾದ ರೇವಣ ಸಿದ್ಧ ಬೀರೇಶ್ವರ ಮಾಳಿಂಗರಾಯ ಅಮೋಘ ಸಿದ್ಧ ದಯಪಾಲಿಸಲಿ. ಯಾಕಂದ್ರೆ ಮನುಷ್ಯ ಕೊಟ್ಟಿದ್ದು ಮಣಿತನ, ದೇವರು ಕೊಟ್ಟಿದ್ದು ಕೊನೆತನ. ಆ ದೇವರು ಕೊಡಬೇಕು, ನೀವು ನಾವುಗಳೆಲ್ಲ ಉಣಬೇಕಾಗಿದೆ ಬಂಧುಗಳೇ. ಇದರ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ಲಿಕ್ಕತ್ತೀರಿ. ಆ ಭಗವಂತ ನಿಮಗೆ ಕೊಡಲಿ. ಆ ಒಂದು ಕೈಲಿ ನಾವು ಕೊಟ್ಟರೆ ಏನಾಯ್ತು, 10 ಕೈಲಿ ಭಗವಂತ ಕೊಟ್ಟು ನಿಮ್ಮದು ಜಗತ್ತದೊಳಗೆ ಬಂದಿರತಕ್ಕಂಥ ಬಂಧನ ಕಾಡ್ತಿರ್ತಕ್ಕಂಥ ಕಷ್ಟವನ್ನು ಕಡೆಗೆ ಭಗವಂತ ಬಯಲು ಮಾಡಲಿ ಅಂತೇಳಿ ಬೀರೇಶ್ವರ ಪಾದ ಬಿಡ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ಗಳ ಜಗತ್ತದಲ್ಲಿ ಹೆಂಗಪ್ಪ ಅಂತಂದ್ರೆ ಮಿಲಿಯನ್ ಗಂಟಲೆ ಓಡುವಂಥ ಶಕ್ತಿ ಪರಮಾತ್ಮ ದಯಪಾಲಿಸಲಿ. ನೀವು 3 ಮಂದಿ ನಿದ್ಗೆಡಿ ಆಗಿ ನಾಡಿನ ತುಂಬೆಲ್ಲ ತಿರುಗಾಡಿ ಒಳ್ಳೆಯ ಕಲಾವಿದರನ್ನು ಗುರುತು ಹಚ್ಚಿ ಅವ್ರ ಗೌರವ ಎಡಿಟ್ ಅದು ಎಷ್ಟು ಸುಂದರ ಮಾಡ್ತೀರಿ. ಪ್ರಕಾಶನ VS ಶಾಂತ ಹಡಲಗೆರೆ ಹಿಂಗೆ ಮಾಡಿ ಚಂದಂಗೆ ಎಲ್ಲರದು ಅವ್ರವ್ರ ಫೋಟೋಗಳನ್ನು ಹಾಕಿ ಜಗತ್ತಿಗೆ ಅವ್ರನ್ನ ಮಿಂಚುವಂಗೆ ಅವ್ರು ಕಾಣಿಸುವಂಗೆ ಮಾಡ್ರಪ್ಪ ಅಂತ ಹೇಳಿ ಒಂದು ಸುಂದರ 5 ನೋಡಿ ಮಂಗಳಾರತಿ. ಎಲ್ಲರೂ ಸಾವಧಾನ ರೀತಿಯಲ್ಲಿ, ಎಲ್ಲರಿಗೂ ಕೆಲಸದವು ಕಷ್ಟದವು ಕರೆ ಮಂಗಳನ ಯಾರೂ ಕಳ್ಕೊಬಾರ್ದ್ರಿ. ಸಾವಧಾನ ರೀತಿಯಲ್ಲಿ ನಮ್ಮ ಹಡಲಗೆರೆ ಕಲಾ ತಂಡದವರು ಬೇಗನೆ ಈ ವೇದಿಕೆ ಮೇಲೆ ಬರ್ಬೇಕ್ರಿ. ಈ ವೇದಿಕೆ ಸಿಕ್ಕದಪ್ಪ ಅಂತಂದ್ರೆ ಇದು ಸಣ್ಣದಾಗದಲ್ಲ, ಭಾಳ ಬಂಗಾರದಂಥ ವೇದಿಕೆ. ಈ ಬಂಗಾರದಂಥ ವೇದಿಕೆ ಮೇಲೆ ಕಳ್ಕೊಲಾರ್ದೆ ಬೇಗ ಬಂದು ಕಾರ್ಯಕ್ರಮ ಮಂಗಲಕ್ಕೆ ಎಲ್ಲರೂ ಬೇಗ ಸ್ಟೇಜ್ ಮೇಲೆ ಬರ್ರಿ. ಚಾಲು ಮಾಡ್ರಿ ಪ್ರಕಾಶನ. ಹೌದು, ಹಗಲು ಹಾಡ್ಕಿ ಹಾಡಿ ಮನೆಗೆ ಸನಿ ಊರದು. ಹೌದು, 6 ಗಂಟೆಗೆ ಊರಿಗೆ ಹೋದೆವು. ಹೌದು, ಅವು 8-9 ದಿನ ಲಗ್ನ ಆಗಿ ಅಂದ್ರೆ ಮೊದಲು ಮನಿನೇ ನೆನಪಾತವ್ರಿ ಮಾಸ್ತರ್ಗಳಿಗೂ ನಿಮಗೂ. ಹೌದು, ಹೌದು. ಪಟ್ನೆ ಇಳಿದು ಮನ್ಯಾಗ ಹೋಗ್ಬೇಕು ಅನ್ನೋದ್ರೊಳಗೆ ಅಕ್ಕಿ ನಾನು ಹೆಣ್ತಿ ಏನು ಬಂದು ಕೊಳ್ಳಿ ಬಳೋರಂಗೆ ಹೊರಗೆ ಬಂದೋಡ್ರಿ. ಹೊರಗೆ ಬಂದು ಕೂಡ್ಲಿ ನಾ ಕಾಣಿಸ್ಲಿಕತ್ತೀನಿ ಗುಡದಾನ ಪೂತರಾಜ ಕಂಡ. ಹೌದು, ಆಕಿ ಅತ್ತಿ ಅಂದಳಕಿ ಒಳಗೆ ಹೋಗಿ, ಯಾಕ ತಂಗಿ ನಿಮ್ಮ ಮಗನಿಗೇನು ಇದು ಮಯಾಗ ಪೂತರಾಜ ಬರ್ತಾನೆ ಅಂದಳು. ಆದ್ರೂ ಆ ಪರಿಸ್ಥಿತಿ ಇವತ್ತಾಗಿಲ್ಲ. ನಿಮಗೆ ಹಾಸ್ಯ ಕೇಳಕತ್ತಿಲ್ಲ, ನನ್ನ ಜೀವನದೊಳಗೆ ನಡೆದ ಘಟನೆ ಹೇಳ್ತೀನಿ. ಆದ್ರೆ ಇವತ್ತೆಲ್ಲ ಜೂಲ್ ಹಾಕಿ ನಮಗೆ ಬಹಳ ನೀವೆಲ್ಲ ಗೌರವ ಮಾಡಿದಕ್ಕೆ ನಿಮ್ಮ ಕುರಿಗಾರರ ಸಂಘ ಆ ಬೀರ ದೇವರ ಕೃಪೆಯಿಂದ ಇನ್ನೂ ಚೆನ್ನಾಗಿರ್ಲಿ ಅಂತ ದೇವರಲ್ಲಿ ಬೇಡಿಕೊಂಡು ಕೊಟ್ಟಿರುವಂಥ ಕಾಣಿಕೆಯನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಸಾಬು ಅಣ್ಣ ಸಾಕಿನ ಟಕ್ಕಳಕಿ ಸಾಕಿನ ನಿಡೋಣಿ ಗ್ರಾಮದ